ಮಾತಾಡ್ತಾ ಇದೆ CET ಪರೀಕ್ಷೆಯಲ್ಲಿ ಹಿಂಗೆಲ್ಲ ಆಗೋಗ್ತಿದೆಯಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಹಿಂಸೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಜನರು ಕೂಡ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮೋಹನ್ ಅಂತೇಳಿ ಮೈಸೂರಿನಿಂದ. ಮೋಹನ್ ಅವರೇ ನಮಸ್ತೆ. ಮೋಹನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್, ಕರೆ ಕಟ್ಟಾಗಿದೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಸಂತೋಷ್. ಸಂತೋಷ್ ಅವರೇ ನಮಸ್ತೆ. ಚನ್ನಪಣ್ಣದಿಂದ, ರಾಮನಗರ ಜಿಲ್ಲೆ. ಹೇಳಿ ಸರ್, ಏನನ್ಸುತ್ತೆ ಸರ್ ಈ ವಿಚಾರ ಎಲ್ಲ? ಸರ್ ಏನ್ ಸರ್ ಇದು ಕಾನೂನುಗಳು ಸರ್? ಆ ಮಗು ನೋಡಿದ್ರೆ ತುಂಬಾ ಹೊಟ್ಟೆ ಉರಿತದೆ. ಏನ್ ಸರ್ ಅದು? ಸಂಪ್ರದಾಯ ಇರುತ್ತೆ, ತಾಳಿ ತೆಗೀರಿ, ಜನಿವಾರ ತೆಗೀರಿ, ಕಿವಿ ಓಲೆ ತೆಗೀರಿ, ಮೂಗ್ಬಟ್ ತೆಗೀರಿ. ಯಾವ್ದು ಸರ್ ಇದು ಕಾನೂನು? ಪಾಪ ಏನೇನ್ ಆಕಾಂಕ್ಷೆಗಳು ಇಟ್ಕೊಂಡು ಬಂದಿರ್ತಾರೋ, ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೋ. ಹೌದು, ಆ ಮಗು ಕತೆ ಏನ್ ಸರ್? ನಿಜ ನಿಜ ನಿಜ. ಎಲ್ಲಿ ಸರ್ ಹಿಂದುತ್ವ ಅನ್ನೋದು? ಮತ್ತೆ ಎಲ್ಲಿದೆ ಸರ್ ಅದು? ಆ ಮಂಡ್ಯದಲ್ಲಿ ಬರೀ ಅದೊಂದು ಯಾವ್ದೋ ಬುರ್ಕಾ ಒಂದು ಇದಕ್ಕೆ ಎಷ್ಟು ಗಲಾಟೆ ಮಾಡಿದ್ರು PS ಕಾಲೇಜಲ್ಲಿ ಸರ್. ಹೌದು 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 ಹೌದು. ಎಷ್ಟು ಇದು ಮಾಡಿದ್ರು ಅದನ್ನ. ಇಲ್ಲಿ ನಮ್ಮ ಹಿಂದೂಗಳು ಮಾಂಗಲ್ಯ ತೆಗೀರಿ, ಜನಿವಾರ ಹಾಕ್ಬೇಡಿ, ಕಿವಿ ಓಲೆ ತೆಗೀರಿ. ಯಾವ್ದು ಸರ್ ನ್ಯಾಯ? ಯಾವ್ದು ಸರ್ ಇದು? ತೀರಾ ಕಚಡ ಸರ್ಕಾರ ಬಂತು ಸರ್, ಕಚಡ ಸರ್ಕಾರ. ಸಿದ್ದರಾಮಯ್ಯ ಏನಾದ್ರು ಒಂದ್ ಹೆಣ್ಮಗಳು ಇದ್ದಿದ್ರೆ ಸಾಬ್ರು ಕೊಟ್ಟಿ ಮದುವೆ ಮಾಡ್ಬಿಡುವ ಸರ್ ಅವನು. ಹಲೋ ಸರ್. ಹೇಳಿ ಸರ್, ಏನ್ ಕೆಲಸ ಮಾಡ್ಕೊಂಡಿರೋದು ಸರ್ ನೀವು? ಸರ್ ನಾವು 21 ವಾರ್ಡ್ ಕಾರ್ಪೊರೇಟರ್ ಸರ್, ಸಂತೋಷ್ ಅಂತ, ಚನ್ನಪಟ್ಟಣ 21ನೇ ವಾರ್ಡು. ಓಕೆ ಓಕೆ ಓಕೆ. ಇಷ್ಟು ಇಷ್ಟು ಅದ್ಗೆಟ್ ಸರ್ಕಾರ ಸರ್, ಹೊಲ್ಸು ಸರ್ಕಾರ. ನಾಚಿಕೆಗೇಡು ಸರ್, ನಾಚಿಕೆಗೇಡು. ಎಸ್ ಎಸ್, ಥ್ಯಾಂಕ್ ಯು ಸಂತೋಷ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ರಾಜೇಶ್ ಅಂತ. ರಾಜೇಶ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಾವು ಈಗಷ್ಟೇ ನಾವು ಪವರ್ ಟಿವಿಯಲ್ಲಿ ನೋಡ್ತಾ ಇದೀವಿ, ಸುದ್ದಿಗಳನ್ನ ನೋಡ್ತಾ ಇದೀವಿ, ಕೇಳಿಸ್ತಾ ಇದೀವಿ. ನಾವು ಎಷ್ಟೇ ನಾವು ಬೆಳೆದಿದ್ರು, ವೈಜ್ಞಾನಿಕವಾಗಿ ಬೆಳೆದಿದ್ರು ಕೂಡ ಅವ್ರವ್ರ ಕಲ್ಚರ್ನ ಯಾರು ಕೂಡ ಬಿಟ್ಕೊಡಕ್ ರೆಡಿ ಇಲ್ಲ. ನಿಜ. ಹಂಗಿರುವಾಗ ಅವ್ರದೇ ಆದಂತ ಮತಗಳದ್ದು, ಅವ್ರದೇ ಆದಂತ ಒಂದು ಅವ್ರ ಮನೆಗಳದ್ದು ಏನ್ ಆತರ ಬೆಳೆಸಿರೋ ವಾತಾವರಣ ಹಂಗಿರುತ್ತೆ. ಇವ್ರು ಅದನ್ನ ಜನಿವಾರಕ್ಕೆ ಇವರು ಎಜುಕೇಟೆಡ್ ಆಗಿದ್ದಾರೆ, ಇದಕ್ಕೆ ಏನ್ ಸಂಬಂಧ ಇದೆ ಅನ್ನೋದು ನಮ್ಗ್ ಗೊತ್ತಿಲ್ಲ. ಏನು ಅನ್ಎಜುಕೇಟೆಡ್ ಆದ್ರೂ ಪರವಾಗಿಲ್ಲ. ಒಂದು ಸ್ಕೂಲಲ್ಲಿ ಒಂದು ಪರೀಕ್ಷೆ ಟೈಮಲ್ಲಿ ಇಂತ ಒಂದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಜ. ಈ ಜನಿವಾರ, ತಾಳಿ ಹಾಕಂಗಿಲ್ಲ, ಮೂಗುತಿ ಹಾಕಂಗಿಲ್ಲ, ಹಿಂಗೆಲ್ಲ ಇದೆ. ಅದರಿಂದ ಏನ್ ಮಾಡ್ಬೇಕಾಗತ್ತೆ ನನ್ಗಂತೂ ಅರ್ಥ ಆಗ್ತಿಲ್ಲ. ಇವರು ಏನು ಮುಸ್ಲಿಮ್ಸ್ ಅವರು ಬುರ್ಕಾ ಹಾಕೊಂಡು ಎಲ್ಲ ಮುಚ್ಕೊಂಡ್ ಬಂದು ಕೂತ್ಕೋತಾರೆ. ಯಾರನ್ನ ಯಾಕೆ ತೆಗೀರಿ ಅಂತ ಯಾರೊಬ್ರನ್ನ ಪ್ರಶ್ನೆ ಮಾಡಲ್ಲ. ಅವ್ರನ್ನ ಹೋಗ್ತಾರೆ, ತೆಗಿಸ್ಬೇಕು ಅವರು. ಅದು ಐಡೆಂಟಿಟಿ ಮರೆಮಾಚ್ತಾರೆ ಅಂತ ಹೋಗ್ತಾರೆ ಅವರು, ತೆಗಿತಾರೆ ಅವರು, ತೆಗಿಸಿದಾರೆ. ತೆಗಿತಾರೆ. ಹಾಗಂತ ಹೇಳ್ಬಿಟ್ಟು ಅವ್ರನ್ನೇನು ಪರೀಕ್ಷೆ ಕೂರ್ಸಂಗಿಲ್ಲ. ಪರೀಕ್ಷೆ ಟೈಮಲ್ಲಿ ಇವ್ರು ಕೂರ್ಸಿಲ್ಲ ಅಂದ್ರೆ ಆ ಹುಡುಗನ ಭವಿಷ್ಯ ಏನಾಗೋದು? ಮತ್ತೆ ಅವ್ರಿಗೆ ಇಡೀ ವರ್ಷ ಜೀವನ ಹಾಳಾಗತ್ತಲ್ರಿ. ನಿಜ 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 ನಿಜ. ಇಡೀ ಜೀವನನೇ ಹಾಳಾಗತ್ತಲ್ಲ. ಏನ್ ಇದನ್ನೆಲ್ಲ ಯಾರು ಸಮಾಜ ಎಲ್ಲಿಗೆ ಹೋಗ್ತಾ ಇದೀವಿ? ನಾವ್ ಎಷ್ಟೇ ಮುಂದುವರೆದು ಹೋಗ್ತಿದೀವಿ ಕೂಡ, ಆದ್ರೂ ಕೂಡ ಇದು ವಿದ್ಯಾವಂತರುಗಳೇ ಈ ತರಗಳ ಕೆಲಸಗಳು ಮಾಡ್ತಾರೆ ಅಂತಂದ್ರೆ ಇದು ಎಲ್ಲಾದ್ರೂ ಕಾನೂನಲ್ಲಿ ಇದೆಯಾ? ಇದು ತೆಗೆಸ್ಬಿಟ್ಟು ಪರೀಕ್ಷೆ ಮಾಡ್ಬೇಕು ಅಂತ ಏನಾದ್ರು ಎಲ್ಲಾದ್ರೂ ಕಾನೂನು ಇದೆಯಾ? ಕಾನೂನಲ್ಲಿ ಇಲ್ಲ ಸರ್. ಇವ್ರಿಗೆ ಮಾಡ್ಬಿಟ್ಟಿದ್ದಾರೆ, ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ನೋಡೋಣ ಏನ್ ಕ್ರಮ ತಗೋತಾರೆ ಅಂತ ಹೇಳಿ. ಥ್ಯಾಂಕ್ ಯು ರಾಜೇಂದ್ರ ಅವರು, ಇಷ್ಟೊತ್ತು ಕ್ರಮ ತಗೊಳ್ಳೋದಕ್ಕಿಂತ ಈ ತರದ್ದೆಲ್ಲ, ಈ ರೀತಿಗಳಾಗೋದಲ್ಲ ತಪ್ಪಿಸ್ಬೇಕು. ಇದು ಇಲ್ಲಿಗೆ ಮುಗಿಸ್ಬೇಕು. ಏನ್ ಪ್ರಯೋಜನ ಇಲ್ಲ. ನಿಜ ನಿಜ ನಿಜ. ಥ್ಯಾಂಕ್ ಯು ರಾಜೇಶ್ ಅವರೇ, ಮಾತಾಡಿದಕ್ಕೆ ಇಷ್ಟೊತ್ತಾಗಿ. ರಾಜೇಂದ್ರ ಪ್ರಸಾದ್ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ರಾಜೇಂದ್ರ ಪ್ರಸಾದ್ ಅವರೇ ನಮಸ್ತೆ. ಸರ್ ಹೇಳಿ ಸರ್. ನಾವು ನಮಗೆ ಇದು ನೋಡಿ ಧರ್ಮದ ಬಗ್ಗೆ ಭಾರಿ ಆಗ್ಬಿಟ್ಟು. ಯಾಕಂದ್ರೆ ಇಷ್ಟು ಮಟ್ಟಿಗೆ ಇವ್ರು ಮಾಡಿದ್ರೆ ಈ ಎಂತೆಂತ ದೊಡ್ಡವ್ರೆ ಎಂತೆಂತ ಕೆಲಸ ಮಾಡ್ತಾರೆ. ಜನವಾರ ಏನ್ ಮಾಡ್ತಾರೆ ಸರ್ ಅದು ಕೇಳ್ರಿ. ಜನವಾರದಿಂದ ಏನ್ ಮಾಡಿ ಉಪಯೋಗ ಇಲ್ಲ. ಅದ್ರಲ್ಲಿ ಏನ CCTV ಕ್ಯಾಮೆರಾ ಬೇಗನೆ ಈಗ ಸೈನ್ಸ್ ಎಲ್ಲ ಡೆವಲಪ್ ಆಗಿದೆ, ವಿದ್ಯಾವಂತರಿದ್ದ ಬೇಗನೆ ಕಂಡಿಡಿಬಹುದಲ್ಲ ಸರ್ ಅದು. ಇನ್ನ ಈ ಜನವಾರನ ಅಫ್ಕೋರ್ಸ್ ಜನವಾರ ತೆಗೆಯೋದು, ಮಾಂಗಲ್ಯ ತೆಗೆಯೋದು, ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಕೆಟ್ಟ ಅಭಿಪ್ರಾಯ ಸರ್ ಇವೆಲ್ಲ. ನೀವು ಮಾಡಾಗಿತ್ತು ಸರಿಯಾಗಿ CCTV ಕ್ಯಾಮ್ರಾ ಇದಾವೆ, ಚೆನ್ನಾಗಿದೆ, ಬೇಕಾದ್ರೆ ನೋಡ್ರಿ. ಎಂತೆಂತ ದೊಡ್ಡ PSI ಪೋಸ್ಟ್ ಇಟ್ಕೊಂಡ್ಬಂದು ಕಿವ್ಯಾಗಿರೋ ದೊಡ್ಡ ಸೋಕರ್ ಮಕ್ಕಳೇ ಮಾಡ್ತಾರೆ, ಬಡವ್ರ ಮಕ್ಕಳು ಎಲ್ಲಿಂದ ಮಾಡ್ತಾರೆ ಸರ್? ಖಾತೆ ಹೊಡಿತಾರೆ ಹೇಳ್ರಿ ನೀವೇ. ನಿಜ, ನೀವು ಹೇಳಿದ್ದು 100% ಟ್ರೂ. ಇದಂತೂ ಭಾರಿ ಇದು ಅನ್ಯಾಯ ಆಗುತ್ತೆ ಸರ್ ಇದು. ಅಂದ್ರೆ ಧರ್ಮ ನಾವ್ ಎಲ್ಲಿ ಮಾಡ್ತೀವಿ? ಏನ್ ಮಾಡ್ತೀರಿ?
ಹಿಂದೆಲ್ಲ ಸಂಸ್ಕೃತಿಯಿಂದ ಬಂದಿದೆ. ಬ್ರಾಹ್ಮಣೋ ದೇವಿಕಿ ಪುತ್ರೋ ಬ್ರಾಹ್ಮಣೋ ಮಸೂದ ಬ್ರಾಹ್ಮಣ ಪುಂಡರೀಕಾಕ್ಷೋ ಬ್ರಾಹ್ಮಣೋ ವಿತ್ತು ರಚಿತ. ಆ ಹುಡುಗ ಕಷ್ಟಪಟ್ಟು ಓದ್ ಬಂದಿರ್ತಾನ ಮೇಲೆ ಈ ರೀತಿ ಮಾಡಿ ಹೆಂಗ್ ನ್ಯಾಯ ಸರ್ ಇದು? ನಿಜ ನಿಜ ರಾಜೇಂದ್ರ ಪ್ರಸಾದ್ ಅವರೇ, ನಿಜ ನಿಮ್ಮ ಮಾತು ಸತ್ಯ. ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಸಿದ್ಧಗಂಗಯ್ಯ ಅಂತ ಹೇಳಿ. ಸಿದ್ಧಗಂಗಯ್ಯ ಅವರೇ ನಮಸ್ತೆ. ನಮಸ್ಕಾರ ಸರ್. ಹೇಳಿ. ಇನ್ನು ಬಟ್ಟೆನ ಬಿಚ್ಚಾಕೆ ಹೋಗ್ಬಿಡ್ಬೇಕು ಅಂತ ಇವು ಹೆಣ್ಣು ಮಕ್ಕಳು ಕಿವಿಗೆ ವಾಲೆ ಕೇಳಿ ಹೋಗಿರಂಗೆ ಇವ್ರು ಇನ್ನೆಂತ ಗೌರ್ಮೆಂಟ್ನವ್ರು ಇರ್ಬೇಕು ಹೇಳಿ. ಅದೇ ಇವ್ರು ಬೆರಳು ತೋರ್ಸು ಅಂದ್ರೆ ಹಸ್ತನೇ ನುಂಗ್ದಂಗ್ ಕಾಣಿಸುತ್ತೆ ಇದು ಮೇಲ್ನೋಟಕ್ಕೆ. ಇವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಏನಂತಂದ್ರೆ ಫೇಸ್ ರೆಕಗ್ನೈಸೇಷನ್ ಆಗಬೇಕು, ಮರೆ ಮಾಚಂಗಿಲ್ಲ, ಕಾಪಿ ಹೊಡಿಬಾರ್ದು, ಅದಕ್ಕೆ ಫುಲ್ ತೋಳ ಹಾಕಂಗಿಲ್ಲ, ಇಷ್ಟೇ ಇರೋದು ರೂಲ್ಸು. ಇದೆಲ್ಲ ಇರ್ಲಿಲ್ಲ, ರೂಲ್ಸ್ ಇಲ್ಲ ಇದೆಲ್ಲ. ಅದೇ ಮತ್ತೆ ತಲೆನೋ ಬಾಚ್ಕೋಬಾರ್ದು, ತಲೆ ಜಡೆನೋ ಹಾಕ್ಕೊಡ್ದು ಅಂತ ಇದು ಮಾಡ್ಬಿಡ್ಬೇಕು, ಮಾಡ್ತಾರೇನೋ ಮತ್ತೆ ಇವರು. ಹಂಗೆ ಏನಿಲ್ಲ ಸರ್ ಗೌರ್ಮೆಂಟ್. ಓಕೆ, ಥ್ಯಾಂಕ್ ಯು ಸಿದ್ಧಗಂಗಯ್ಯ ಅವರೇ ಪವರ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಕರಿಬಸಪ್ಪ ಅಂತ. ಕರಿಬಸಪ್ಪ ಅವರೇ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಸರ್ ನಾವು CET ಬಗ್ಗೆ ಒಂದೆರಡು ಮಾತಾಡ್ಬೇಕಾಯ್ತು. ಹೇಳಿ ಸರ್, ಮಾತಾಡಿ ಸರ್. ಸರ್ CETದು ಎಕ್ಸಾಮ್ದು ಓಕೆ, ಅವರು ಗೈಡ್ಲೈನ್ಸ್ ಕೊಟ್ಟಿದಾರಲ್ಲ, ಗೈಡ್ಲೈನ್ಸ್ ಅಲ್ಲಿ ಫಸ್ಟ್ಗೆ ಹಿಂದೂ ಧಾರ್ಮಿಕ ಚಿಂತಕರು, ಅದು ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರಲ್ಲ, ಗೈಡ್ಲೈನ್ಸ್ ನೋಡಿ ಅವಾಗ ಸ್ಟೇ ಆರ್ಡರ್ ತರ್ಬೋದಲ್ಲ ಕೋರ್ಟಿಂದ. ಗೈಡ್ಲೈನ್ಸ್ ಅಲ್ಲಿ ಇಲ್ಲ ಸರ್, ಅದು ಗೈಡ್ಲೈನ್ಸ್ ಅಲ್ಲಿ ಏನು ಗೊತ್ತಾ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಗೈಡ್ಲೈನ್ಸ್ ಅಲ್ಲಿ ಇದೆ. ಏನಂತ ಬರ್ದು ಗೊತ್ತಾ, ಐಡೆಂಟಿಟಿ ಮರೆಮಾಚೋ ರೀತಿಯಾಗಿ ಯಾವುದೇ ಒಂದು ವಸ್ತುನ ಮುಖಧಾರಣೆ ಮಾಡಂಗಿಲ್ಲ, ಕಾಪಿ ಹೊಡೆಯೋ ರೀತಿ ಫುಲ್ ತೋಲ್ಡ್ ಶರ್ಟು ಜೊತೆಗೆ ಡಿಜಿಟಲ್ ವಾಚ್ಗಳು, ಮೊಬೈಲು ಈ ರೀತಿಯಾಗೆಲ್ಲ ಅಲೋವಿಲ್ಲ ಅಂತ. ಕಾಪಿ ಹೊಡೆಯೋ ರೀತಿಯಾಗಿ ಯಾವುದೇ ವಸ್ತುಗಳನ್ನು ಕ್ಯಾರಿ ಮಾಡಂಗಿಲ್ಲ ಅಂತ ಹೇಳಿರೋದು. ಜನಿವಾರ ಹಾಕಂಗಿಲ್ಲ, ತಾಳಿ ಹಾಕಂಗಿಲ್ಲ, ನೋ. ಏನಂತೀರಿ ಇದ್ರ ಬಗ್ಗೆ? ಓಕೆ, ಥ್ಯಾಂಕ್ ಯು ಕರಿಬಸಪ್ಪ ಅವರೇ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಮುರುಗೇಶ್ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಮುರುಗೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಏನಂತೀರಿ ಈ ವಿಚಾರಕ್ಕೆ? ಎಕ್ಸಾಮಿಗೆ ಕಳಿಸಿದ್ರೆ ಹುಡುಗರನ್ನೆಲ್ಲ ಈ ತರ ಮಾಡಿದ್ರೆ ಮುಂದೆ ಓದೋದಂಗೆ ಬರೆಯೋದಂಗೆ ಈ ಕಾನೂನು ಏನ್ ಕತೆ ಮಾಡ್ತಾರೆ ಸರ್ ಇವರೆಲ್ಲ? ಟರ್ನಿಂಗ್ ಪಾಯಿಂಟ್ ಬೇರೆ. ಹ್ಞೂ ಸರ್, CET ಎಕ್ಸಾಮ್ ಟರ್ನಿಂಗ್ ಪಾಯಿಂಟ್ ಅವರಿಗೆ. ಹೌದು ಹೌದು. ಮಕ್ಳಿಗೆಲ್ಲ ಹಿಂಗೆಲ್ಲ ಮಾಡಿದ್ರೆ ಅವ್ರು ಯಾವ ತರ ವಿದ್ಯಾಭ್ಯಾಸ ಮಾಡ್ಬೇಕು, ಯಾವ ತರ ಇದು ಮಾಡ್ಬೇಕು ಏನ್ ಸರ್? ಇವರು ಕಾನೂನು ಮಾಡೋದಾದ್ರೆ ಇಂಥ ಸ್ಕೂಲ್ಗೆ ನಿಮ್ ಮಕ್ಳು ಕಳಿಸಿ, ಇಂಥ ನೀವು ಮೂಗ್ ಬಟ್ ಹಾಕೋದು ಹಾಕಿದಾರೆ ಇಂಥ ಸ್ಕೂಲ್ಗೆ ಹೋಗ್ಲಿ, ಮೂಗ್ ಬಟ್ ಹಾಕೋದ್ರೆ ಇಂಥ ಸ್ಕೂಲ್ಗೆ ಹೋಗ್ಲಿ, ಕಾಗಜಿ ಹಾಕಿ ಇಂಥ ಸ್ಕೂಲ್ಗೆ ಹೋಗಿ ಅಂತ ಹೇಳಿ ಒಂದು ಕಾನೂನು ಮಾಡ್ಲಿ ಬಿಡಿ ಸರ್ ಇವರು. ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಐತೆ ಸರ್ ಅವ್ರಿಗೆ, ಸರ್ಕಾರಕ್ಕೆ? ಅವ್ನು ಯಾವ ಸರ್ ಅಧಿಕಾರಿ, ಅವ್ನು ಕರ್ಕೊಂಬರಿ ಸರ್ ಇದ್ರಿಗೆ, ನಮ್ಮ ಇದ್ರಿಗೆ ಅವ್ನು ತೋರಿಸಿ ಸರ್, ಅವ್ನ ಮಕ್ಕ ತೋರಿಸಿ ಸರ್ ಸ್ವಲ್ಪ ನಮಗೆ. ಏನ್ ಸರ್ ಮನ ಬರ್ದೈತೆ ಸರ್ ಅವ್ರಿಗೆ? ಲಜ್ಜೆಟ್ ಒಂದ್ ಮಕ್ಕಳು ಮನೆಗೆ ಹೆಣ್ಮಕ್ಳು ಇಲ್ಲ ಸರ್, ಗಂಡು ಮಕ್ಕಳು ಇಲ್ಲ ಸರ್ ಅವ್ರಿಗೆ. ಈಗ ಒಂದ್ ಎಕ್ಸಾಮ್ ಮಿಸ್ ಮಾಡ್ಕೊಂಡ್ಬಿಟ್ಟ ಇವನು, 1 ವರ್ಷ ವೇಸ್ಟ್ ಆಗೋಯ್ತು ಈಗ. ಈ ಹುಡುಗ ಈಗ ಜನವಾರದಿಂದ ಕೊನೆ ಅವ್ರಿಗೂ ಏನು ಓದ್ತಾನ ಅದನ್ನೆಲ್ಲ ನೀಟಾಗಿ ಅವರೇ ಓದ್ತಾರೆ ಸರ್ ಮುಂದೆ. ಹೌದು, ಸರ್ಕಾರನೇ ಮಾಡೋಣ ಸರ್ ಇದಕ್ಕೆಲ್ಲ. ಎಸ್, ನೈಸ್ ನೈಸ್. ಓಕೆ, ಥ್ಯಾಂಕ್ ಯು ಮುರುಗೇಶ್ ಅವರೇ ಮಾತನಾಡಿದ್ದಕ್ಕಾಗಿ. ಸೌಮ್ಯ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಸೌಮ್ಯ ಅವರೇ ನಮಸ್ತೆ. ನಮಸ್ತೆ ಸರ್. ಏನ್ ಹೇಳ್ತೀರಿ ಸೌಮ್ಯ ಅವರೇ ಇದ್ರ ಬಗ್ಗೆ? ಸರ್ ಈ ತರ ಎಲ್ಲ ಮಾಡಬಾರ್ದು ಸರ್. ಎಕ್ಸಾಮ್ ಅಂದ್ಮೇಲೆ ಪೇರೆಂಟ್ಸ್ಗೂ ಅದೇ ತರನೇ ನೋಡ್ಬೇಕು. ಅಲ್ಲೂ ಫೆಸಿಲಿಟಿ ಇರಲ್ಲ, ಎಷ್ಟು ದೂರದಿಂದ ಬರ್ತಾರೆ ಪೇರೆಂಟ್ಸು, ಅವ್ರಗಳಿಗೂ ಒಂದು ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಮಕ್ಳಿಗೂ ಒಂದ್ ಇದಿಲ್ಲ ಸರ್. ಡ್ರೆಸ್ ಕೋಡ್ ಎಲ್ಲ ಹಾಕಿದಾರೆ, ಕೆಲವೊಂದು ವೆಬ್ಸೈಟ್ ಅಲ್ಲಿ ತೋರಿಸ್ತಾರೆ, ಕೆಲವೊಂದ್ರಲ್ಲಿ ಇಲ್ಲ. ಆ ತರ ಎಲ್ಲ ನಡೀತು ಸರ್. ಅದೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಪೇರೆಂಟ್ಸ್ಗಳಿಗೂ ಕೊಡ್ಬೇಕು ಗೈಡ್ ಲೈನ್ಸ್ ಸರ್. ನೀವೇನ್ ಮಾಡ್ಕೊಂಡಿರೋದಮ್ಮ? ನಾವು ಹೌಸ್ ವೈಫ್ ಸರ್, ಯೋಗ ಟೀಚರ್. ಓಕೆ, ಅದೇ ಹಿಂಗೆಲ್ಲ ಮಾಡ್ಬಿಟ್ಟು ಈಗ ಪಾಪ ಹುಡುಗಂದು 1 ವರ್ಷ ವೇಸ್ಟ್ ಆಗೋಯ್ತಲ್ಲ. ನೋಡಿ ಸರ್, 1 ವರ್ಷ ವೇಸ್ಟ್ ಅಂದ್ರೂ ಪಾಪ ಕೆಲವು ಮಕ್ಳು ಲೇಟ್ ಆಗಿ ಬಂದಾಗೆಲ್ಲ ಚೆಕ್ ಮಾಡಿ ಬಿಟ್ರು, ಅದೆಲ್ಲ ಓಕೆ ಸರ್. ಆತರ ಈ ತರ ಎಲ್ಲ ಇದ್ದಾಗ ಹಿಂಗೆಲ್ಲ ಮಾಡದ ಮಗುದು 1 ವರ್ಷ ವೇಸ್ಟ್ ಆಯ್ತಲ್ಲ ಸರ್. ಹೌದೌದು, ನಿಜ ನಿಜ. ಕಿವಿ ಓಲೆ ಅದೆಲ್ಲ ರಿಮೂವ್ ಮಾಡ್ಸಿದ್ರು ಸರ್, ಎಲ್ಲಾ ಮಕ್ಳಿಗೂ ರಿಮೂವ್ ಮಾಡ್ಸಿದ್ರು. ಡ್ರೆಸ್ ಕೋಡು ಅದನ್ನು ಹೇಳಿದ್ರು. ಲಾಸ್ಟ್ ಅಲ್ಲಿ ಆ ಮಕ್ಳು ಹೋಗಿ ತಗೊಂಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ. ಆ ಎಕ್ಸಾಮ್ ಟೆನ್ಷನ್ ಬೇರೆ,
ಆ ಡ್ರೆಸ್ ಕೋಡ್ ಬೇರೆ ಜೊತೆಲಿ. ನಿಜ ನಿಜ ನಿಜ. ಕೆಲವೊಂದು ವೆಬ್ಸೈಟ್ ಅಲ್ಲಿ ತೋರಿಸಿದ್ದಾರೆ, ಕೆಲವೊಂದು ವೆಬ್ಸೈಟ್ ಅಲ್ಲಿ ತೋರಿಸಿಲ್ಲ. ಓಕೆ. ಈ ತರ ಆಮೇಲೆ ಅಷ್ಟು ದೂರದಿಂದ ಹೋಗಿದ್ ಪೇರೆಂಟ್ಸ್ಗೂ ಫೆಸಿಲಿಟಿ ಇಲ್ಲ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೌಮ್ಯ ಅವರೇ. ಈ ತರ ಎಲ್ಲ ಆಯ್ತು ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಸ್ವಾಮಿ ಅಂತ. ಸ್ವಾಮಿ ಅವರೇ ನಮಸ್ತೆ. ಸರ್ ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್? ಸರ್ ಆ ಹುಡುಗನಿಗೆ ನೀವು ಪವರ್ ಟಿವಿ ಅವರು ಬೆನ್ನೆಲುಬಾಗಿ ನಿಂತ್ಕೋಬೇಕು ಸರ್. ಅವನಿಗೆ ನಿಂತಿದೀವಿ ಸರ್ ನಾವು. ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ನೀವು CET ಪರೀಕ್ಷೆ ಬರೀತಾ ಇರೋನ್ಗೆ ಸರ್. ಯಾಕೆ ಅಂದ್ರೆ ಈಗ ಜನವಾರ ಅಂತ ಅಂದ್ರೆ ನಮ್ಮ ಹಿಂದೂಗಳಲ್ಲೂ ಇದೆ ಸರ್. ಜನವಾರ ಹಾಕೋದು ಹಿಂದೂಗಳಲ್ಲೂ ಇದೆ ಸರ್. ಮಣಿ ಹಾಕತ್ತೀವಿ ಸರ್, ಹಿಂದೂಗಳಲ್ಲಿ ಮಣಿ ಹಾಕತ್ತೀವಿ ನಾವು. ಓಕೆ. ಈಗ ಅಪ್ಪ ಈಗ ಜನವಾರ ಆಗ್ತಾನೆ ಬರಬೇಡ, ಅವನು ಪ್ಯಾಂಟ್ ಅವನ ಸಾಯ್ಬೇಕು ಅನ್ನೋ ಮನುಷ್ಯ ಪ್ಯಾಂಟ್ ಬಿಚ್ಚಿ ಸಾಯ್ಬೋದಲ್ವ ಸರ್? ಅಲ್ಲ, ಯೋಚನೆ ಮಾಡ್ಬೇಕಾದದ್ದು ಇದು. ಇಡೀ ರಾಜ್ಯ ಸರ್ಕಾರದ ಬಿಡಿ, ಪಾಪ ಅವ್ರದ್ದೇ ಯಾವ್ದೊಂದು ಸಮಸ್ಯೆಯಲ್ಲಿ ಇರ್ತಾರೆ. ಈ ಅಧಿಕಾರಿಗಳಿಗೆ ಒಂಚೂರು ಅರ್ಥ ಆಗಲ್ವಾ ಸರ್ ಇವು? ಹುಡುಗ ಲಾಸ್ಟ್ ಇಯರ್ ಎಕ್ಸಾಮ್ ಬರ್ದಿದ್ದಾನೆ ಜನವಾರ ಹಾಕೊಂಡೇನೆ ಸರ್. ಜನವಾರ ಹಾಕೊಂಡು ಹೋಗ್ಬೋದು ಸರ್. ಅಲ್ಲ, ಅದೇ 2 ಎಕ್ಸಾಮ್ ಬರ್ದಿದ್ದಾನೆ ಅವನು. ಹೋಗಿ ನಿನ್ನೆ ಹೋಗಕ್ಕಾಗಿಲ್ಲ. 2 ಎಕ್ಸಾಮ್ ಬರ್ದಿದ್ದಾನೆ, 3ನೇ ಎಕ್ಸಾಮ್ ಹಿಂಗ್ ಮಾಡಿದಾಗ ಅವನ ಅಮಾನತ್ ಮಾಡ್ಬೇಕಾ ಬೇಡ ಸರ್? ಹೌದೌದು, ನೀವ್ ಹೇಳಿದ್ ಕರೆಕ್ಟ್ ನೋಡಿ. ಅಮಾನತ್ ಮಾಡ್ಬೇಕು. ನೀವು ಪವರ್ ಟಿವಿ ಅವ್ರು ಎಲ್ಲದಕ್ಕೂ ಈ ತರ ಭಾರಿ ಇದಾಗಿ ನಿಂತ್ಕೊತೀರಿ. ಅವ್ರಿಗೆ ಎಕ್ಸಾಮ್ ಬರೀಕೆ ಒಂದು ಅವಕಾಶ ಕೊಡಿ ಸರ್. ಈಗ ಮಧು ಬಂಗಾರಪ್ಪನವ್ರು ಹೇಳಿದ್ರು, ನಾವ್ ಅದ ಮಾತಾಡಿ ಚರ್ಚೆ ಮಾಡಿ ಕೊಡ್ತೀವಿ ಅಂತ. ತಾವು ಸುಧಾ ಆ ಪವರ್ ಟಿವಿ ಅವರು ಅವ್ನಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಸರ್. ನಿಜ ಸರ್, ನಿಂತಿದೀವಿ ನಾವು. ಉನ್ನತ ಶಿಕ್ಷಣ ಸಚಿವರನ್ನ ಮಾತಾಡ್ಸಿದ್ವಿ. ಒಬ್ಬ ಹಿಂದುಳಿದ ರೈತ ನಾನುವೆ, ನಮ್ಮಲ್ಲಿ ಇದೆ ಜನವಾರ. ಈಗ ಆ ಹುಡುಗನ್ಗೆ ಈಗ ಅವನು ಸಾಯ್ಬೇಕು ಅಂದಾಗ ಪ್ಯಾಂಟ್ ಬಿಚ್ಚಿ ಸಾಯ್ಬೋದಲ್ಲ ಅವನು? ಜನವಾರ ಯಾಕೆ ಸಾಯುವಂತದಿಲ್ಲ? ಜನವಾರ ಒಂದ್ ನಿಂಕ್ರ ಇರ್ತದೆ, ಕೂದಲು ಗಾತ್ರ ಇರ್ತದೆ. ತಾಲೀಲಿ ಹಾಕ ಸಾತೋಯ್ತಾರ? ಅವ್ನು ಯಾವನು ಸರ್? ಅಧಿಕಾರಿ ಅವನು. ಹೈಯರ್ ಆಫೀಸರ್ಗಳು ಭಾರಿ ಸ್ಟೆಪ್ ಅಂತ ತಗೋಬೇಕು ಸರ್ ಇಂಥವ್ರು ಎಲ್ರು. ಈಗ ಹುಡುಗನ ಭವಿಷ್ಯ ಏನಾಗಬೇಕು ಸರ್? ಈಗ ನಿಮ್ಮಂತವ್ರು ಇದ್ದಾರೆ, ಹುಡುಗನ ಭವಿಷ್ಯ ಏನಾಗಬೇಕು? ನಿಜ 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 ನಿಜ. ಎಸ್ ಸ್ವಾಮಿ, ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ ನಮಗೆ. ನಾವು ಇದನ್ನ ಮುಟ್ಸುವಂತ ಕೆಲಸಗಳು ಆಗಿದಾವೆ ಆಲ್ರೆಡಿ. ಉನ್ನತ ಶಿಕ್ಷಣ ಸಚಿವರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಮ್ಮ ಜೊತೆಗೆ. ಆದಷ್ಟು ಬೇಗ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಯುವಕನಿಗೆ ಅಥವಾ ವಿದ್ಯಾರ್ಥಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು, ವೇಸ್ಟ್ ಆಗಬಾರ್ದು ಅವನ ಜೀವನ ಅಂತ ಹೇಳಿ ಏನೋ ಒಂದು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡೋಣ. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ.